ಹಾಯ್ ಹಲೋ ಸ್ನೇಹಿತರೆ, ಜ್ಞಾನಾಮೃತ ಜಿಕೆ ಕ್ಲಾಸಸ್ಗೆ ಸ್ವಾಗತ ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ನೀತಿ ಆಯೋಗದ ಬಗ್ಗೆ ತಿಳಿಸಿಕೊಡಲು ಬಂದಿದ್ದೇನೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ನೀತಿ ಆಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಪ್ರಶ್ನೆಯೊಂದಿಗೆ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಆಪ್ಷನ್ 1 ರಾಜೀವ್ ಗೋಪಾಲ್, ಆಪ್ಷನ್ 2 ಪ್ರೊಫೆಸರ್ ಗೋವರ್ಧನ್ ದಾಸ್, ಆಪ್ಷನ್ 3 ಪ್ರೊಫೆಸರ್ ಅಭಯ್ ಕರಂಡಿಕರ್, ಆಪ್ಷನ್ 4 ಅಶೋಕ್ ಲಹರಿ, ಆಪ್ಷನ್ 5 ಯಾರೂ ಅಲ್ಲ. ಇಲ್ಲಿ ಉತ್ತರ ಸ್ನೇಹಿತರೆ ಆಪ್ಷನ್ 4 ಅಶೋಕ್ ಲಹರಿ ಅವರನ್ನ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ನೇಮಿಸಲಾಗಿದೆ. ದೇಶದ ಥಿಂಕ್ ಟ್ಯಾಂಕ್ ಎಂದೇ ಖ್ಯಾತವಾದ ನೀತಿ ಆಯೋಗದ ಉಪಾಧ್ಯಕ್ಷ ಸ್ಥಾನಕ್ಕೆ ಪಶ್ಚಿಮ ಬಂಗಾಳದ ಮಾಜಿ ಬಿಜೆಪಿ ಶಾಸಕ ಮತ್ತು ಕೇಂದ್ರ ಮಾಜಿ ಆರ್ಥಿಕ ಸಲಹೆಗಾರ ಅಶೋಕ್ ಲಹರಿ ಅವರನ್ನು 2026 ಏಪ್ರಿಲ್ 25ರಂದು ನೇಮಿಸಲಾಗಿದೆ. ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ಸುಮನ್ ಕೆ ಬೇರಿಯವರ ಸ್ಥಾನಕ್ಕೆ ಇವರನ್ನು ನೇಮಿಸಲಾಗಿದೆ. ನೀತಿ ಆಯೋಗದ ಸದಸ್ಯರು ಪ್ರೊಫೆಸರ್ ಗೋವರ್ಧನ್ ದಾಸ್, ಕೆವಿ ರಾಜ್, ಡಾಕ್ಟರ್ ಎಂ ಶ್ರೀನಿವಾಸ್ ಮತ್ತು ಪ್ರೊಫೆಸರ್ ಅಭಯ್ ಕರಂಡಿಕರ್. ಇವರಲ್ಲಿ ಇಬ್ಬರು ಕನ್ನಡಿಗರು, ಕೆವಿ ರಾಜ್, ಎಂಎನ್ ಶ್ರೀನಿವಾಸ್ ಅವರನ್ನು ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ಕೇಂದ್ರ ಸರ್ಕಾರವು ನೇಮಿಸಲಾಗಿದೆ. ನೀತಿ ಆಯೋಗದ ಕಾರ್ಯನಿರ್ವಹಣೆಗಳು ಉಪಾಧ್ಯಕ್ಷರ ಮಾರ್ಗದರ್ಶನದಂತೆ ಜರುಗುತ್ತವೆ. ಅಶೋಕ್ ಕುಮಾರ್ ಲಹರಿ ಅವರು ಅರ್ಥಶಾಸ್ತ್ರಜ್ಞರಾಗಿದ್ದರು ಹಾಗೂ ರಾಷ್ಟ್ರೀಯ ಸಾರ್ವಜನಿಕ ಹಣಕಾಸು ಮತ್ತು ನೀತಿ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕಿನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ನೀತಿ ಆಯೋಗ ಸ್ಥಾಪನೆಯಾಗಿದ್ದು 2015ರ ಜನವರಿ 1ರಂದು. ರಾಷ್ಟ್ರೀಯ ಯೋಜನಾ ಆಯೋಗದ ಬದಲಿಗೆ ಈ ಆಯೋಗವನ್ನು ಸ್ಥಾಪಿಸಲಾಯಿತು. ಇದು ಸಂವಿಧಾನೇತರ ಶಾಸನಬದ್ಧವಲ್ಲದ ಸಂಸ್ಥೆಯಾಗಿದೆ. ಇದರ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ನೀತಿ ಆಯೋಗದ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ನೀತಿ ಆಯೋಗ ಬಿಡುಗಡೆ ಮಾಡುವ ವರದಿಗಳು: 1. ಸುಸ್ಥಿರ ಅಭಿವೃದ್ಧಿ ಗುರಿ ಭಾರತ ಸೂಚ್ಯಂಕ. 2. ಮಹತ್ವಾಕಾಂಕ್ಷಿ ಜಿಲ್ಲೆಗಳು ಮತ್ತು ಬ್ಲಾಕ್ ಕಾರ್ಯಕ್ರಮಗಳ ವರದಿ. 3. ಭಾರತ ಇಂಧನ ಭದ್ರತಾ ಸ್ಥಿತಿಗತಿ 2047. 4. ರಾಷ್ಟ್ರೀಯ ಬಹು ಆಯಾಮ. 5. ಬಡತನ ಸೂಚ್ಯಂಕ. 6. ರಾಜ್ಯ ಆರೋಗ್ಯ ಸೂಚ್ಯಂಕ. 7. ರಫ್ತು ಸಿದ್ಧತೆ ಸೂಚ್ಯಂಕ. 8. ಭಾರತ ನಾವೀನ್ಯ ಸೂಚ್ಯಂಕ. 9. ವಿತ್ತೀಯ ಆರೋಗ್ಯ ಸೂಚ್ಯಂಕ. 10. ಈಶಾನ್ಯ ಪ್ರಾಂತ್ಯದ ಜಿಲ್ಲೆಗಳ ಎನ್ಡಿಜಿ ಸೂಚ್ಯಂಕ. ನೀತಿ ಆಯೋಗದ ಮುಖ್ಯ ವಿಭಾಗಗಳು: ನೀತಿ ಮತ್ತು ಕಾರ್ಯಕ್ರಮ ಚೌಕಟ್ಟು ವ್ಯವಸ್ಥೆ, ಮೇಲುಸ್ತುವಾರಿ ಮತ್ತು ಮೌಲ್ಯಮಾಪನ, ಚಿಂತಕರ ಚಾವಡಿ ಹಾಗೂ ನಾವೀನ್ಯತೆಯ ಕೇಂದ್ರ ಸ್ಥಾನ. ನೀತಿ ಆಯೋಗವು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ 2047 ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ. ನೀತಿ ಆಯೋಗವು ಡಿಜಿಟಲ್ ಪಾವತಿ, ಡೇಟಾ ಹಂಚಿಕೆ ಮತ್ತು ತಂತ್ರಜ್ಞಾನ ಆಧಾರಿತ ಸೇವೆಗಳು ಆರ್ಥಿಕತೆಯನ್ನು ಬಲಪಡಿಸಲಿವೆ ಎಂದು ವಿವರಿಸಿದೆ. ರಾಜ್ಯಗಳ ಸಹಭಾಗಿತ್ವದಲ್ಲಿ ಹೊಸ ಡಿಜಿಟಲ್ ಮಾದರಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಉತ್ಪಾದಕತೆ ಹೆಚ್ಚಿಸಲು ಮತ್ತು ಎಲ್ಲರೂ ಒಳಗೊಂಡಂತೆ ಆರ್ಥಿಕ ಪ್ರಗತಿ ಸಾಧಿಸಲು ಸರ್ಕಾರ ಯೋಜಿಸಿದೆ. ಪ್ರಸ್ತುತ ಒಟ್ಟು ಆಂತರಿಕ ಉತ್ಪನ್ನ ಅಂದರೆ ಜಿಡಿಪಿ 1% 2030ರ ವೇಳೆಗೆ ಅದು 4% ಕೊಡುಗೆ ನೀಡಲಿದೆ ಎಂದು ನೀತಿ ಆಯೋಗವು ತನ್ನ ವರದಿಯಲ್ಲಿ ತಿಳಿಸಿದೆ. ವಿಶ್ವದ 5ನೇ ಆರ್ಥಿಕತೆ ಎಂಬ ಹೆಗ್ಗಳಿಕೆ ಹೊಂದಿದ್ದ ಭಾರತದ ರೂಪಾಯಿ ಮೌಲ್ಯ ಕುಸಿದ ಕಾರಣ ಜಾಗತಿಕ ಆರ್ಥಿಕತೆಯಲ್ಲಿ ಭಾರತದ ಜಿಡಿಪಿಯು 6ನೇ ಸ್ಥಾನಕ್ಕೆ ಇಳಿದಿದೆ. ಐಎಂಎಫ್ ಸಂಸ್ಥೆಯು ಬಿಡುಗಡೆ ಮಾಡಿರುವ ಜಾಗತಿಕ ಆರ್ಥಿಕ ಮುನ್ನೋಟದಲ್ಲಿ ಈ ಪಲ್ಲಟ ಕಂಡುಬಂದಿದೆ. ಈ ವರದಿಯನ್ವಯ 2026 ಮತ್ತು 2027ರ ಅಂತ್ಯಕ್ಕೆ ಭಾರತದ ಜಿಡಿಪಿ ಗಾತ್ರವು 4.15 ಲಕ್ಷ ಕೋಟಿ ರೂಪಾಯಿ ಆಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ಇನ್ನು 2022-23ರಲ್ಲಿ ಭಾರತ ಬ್ರಿಟನ್ನನ್ನು ಹಿಂದಿಕ್ಕಿ ವಿಶ್ವದ 5ನೇ ಆರ್ಥಿಕತೆಯ ಶಕ್ತಿಯಾಗಿ ಹೊರಹೊಮ್ಮಿತು. ದೇಶದ ವಿವಿಧ ರಾಜ್ಯಗಳ ಆರ್ಥಿಕ ಪ್ರಗತಿಯನ್ನು ಸಮಾನವಾಗಿ ಅಳೆಯಲು ಮತ್ತು ಹೋಲಿಕೆ ಮಾಡಲು ಅನುಕೂಲವಾಗುವಂತೆ ಕೇಂದ್ರ ಅಂಕಿ ಅಂಶಗಳ ಸಚಿವಾಲಯ 2026ರ ಮೇ 8ರಂದು ರಾಜ್ಯಗಳ
ಜಿಡಿಪಿ ಅಳೆಯಲು ಏಕರೂಪ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಇದರನ್ವಯ ರಾಜ್ಯಗಳ ಒಟ್ಟು ಆಂತರಿಕ ಉತ್ಪನ್ನ ಜಿಎಸ್ಡಿಪಿ ಲೆಕ್ಕಾಚಾರಕ್ಕೆ ಹೊಸ ಮೂಲ ವರ್ಷ 2022-23 ಎಂದು ನಿಗದಿಪಡಿಸಿದೆ. ಈ ಬದಲಾವಣೆಗೆ ಕಾರಣ ಪ್ರಾದೇಶಿಕ ಆರ್ಥಿಕತೆಯಲ್ಲಿ ನಿಖರತೆ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು. ಜಿಎಸ್ಡಿಪಿ ಎಂದರೆ ರಾಜ್ಯಗಳ ಭೌಗೋಳಿಕ ಪ್ರದೇಶದಲ್ಲಿ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಆರ್ಥಿಕ ಮೌಲ್ಯವನ್ನು ಸಚಿವಾಲಯ ರಾಜ್ಯಗಳಿಗೆ ಪುನರಾವರ್ತಿಸದೆ ಒಂದು ನಿರ್ದಿಷ್ಟ ಅವಧಿಗೆ, ಸಾಮಾನ್ಯವಾಗಿ ಆರ್ಥಿಕ ವರ್ಷಕ್ಕೆ ಒಟ್ಟುಗೂಡಿಸುವುದನ್ನು ಒಟ್ಟು ಆಂತರಿಕ ಉತ್ಪನ್ನ ಎನ್ನುವರು. ಹೊಸ ಏಕರೂಪ ಮಾರ್ಗಸೂಚಿ ಮುಖ್ಯಾಂಶಗಳು: ಧನಸಹಾಯ ಮತ್ತು ನೀತಿ ನಿರೂಪಣೆ, ನಿಖರ ಅಂದಾಜು, ಪಾರದರ್ಶಕತೆ. ಧನಸಹಾಯ ಮತ್ತು ನೀತಿ ನಿರೂಪಣೆ. ಹಣಕಾಸು ಆಯೋಗ, ಸಿಎಜಿ ಮತ್ತು ಕೇಂದ್ರ ಹಣಕಾಸು ಸಚಿವಾಲಯ ರಾಜ್ಯಗಳಿಗೆ ಸಂಪನ್ಮೂಲ ಹಂಚಿಕೆ ಮಾಡಲು, ಬಜೆಟ್ ರೂಪಿಸಲು ಮತ್ತು ಸಾಲದ ಮಿತಿ ನಿರ್ಧರಿಸಲು ಈ ಜಿಎಸ್ಡಿಪಿ ದತ್ತಾಂಶವನ್ನೇ ಅವಲಂಬಿಸಿರುತ್ತದೆ. ನಿಖರ ಅಂದಾಜು: ಆಧುನಿಕ ದತ್ತಾಂಶ ಮೂಲಗಳು ಮತ್ತು ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಬಳಸಿಕೊಂಡು ಆರ್ಥಿಕತೆಯ ಪ್ರಸ್ತುತ ಸ್ಥಿತಿಗತಿಗಳನ್ನು ಹೆಚ್ಚು ನಿಖರವಾಗಿ ದಾಖಲಿಸುವುದು ಇದರ ಉದ್ದೇಶವಾಗಿದೆ. ಇನ್ನು ಪಾರದರ್ಶಕತೆ: ಪ್ರಸ್ತುತ 34 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು 2011 ಮತ್ತು 12 ಮೂಲ ವರ್ಷವನ್ನಾಗಿ ಅನುಸರಿಸುತ್ತಿವೆ. ಆದರೆ ಲಕ್ಷದ್ವೀಪ ಮತ್ತು ದಾದ್ರಾ ನಗರ ಹವೇಲಿಗಳಂತಹ ಪ್ರದೇಶಗಳು ಈ ವ್ಯಾಪ್ತಿಯಿಂದ ಹೊರಗಿದ್ದವು. ಈಗ ಎಲ್ಲ ರಾಜ್ಯಗಳನ್ನು ಹೊಸ ಸರಣಿಯಡಿ ತರಲಾಗಿದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.